ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಹೀರೆಕಾಯಿ ಸಿಹಿಸಾರು ಅಥವಾ ಹೀರೆಕಾಯಿ ಸಪ್ಪೆಕಟ್ ಸಾರು ಅಂತ ಕರಿತೀವಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ಒಂದು ದೊಡ್ಡ ಸೈಜ್ ಹೀರೆಕಾಯಿ, ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ಹಾಗೆ ಕುಸ್ಬೆ ಬೀಜ ತಗೊಂಡಿದ್ದೀವಿ. ಮತ್ತು ಮಸಾಲೆಗೆ ಬೆಳ್ಳುಳ್ಳಿ, ಜೀರಿಗೆ, ಹಸಿ ಶುಂಠಿ ಮತ್ತು ಮೆಣಸಿನ ಕಾಳು ತೊಗೊತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಹೀರೆಕಾಯಿನ ತೊಗೊಂಡ್ಬಿಟ್ಟು ಈ ಥರ ಅದ್ರ ಸಿಪ್ಪೆನ ಹೆರ್ಕೊತಾ ಇದ್ದೀನಿ. ಈ ಥರ ಸಿಪ್ಪೆನೆಲ್ಲ ಚೆನ್ನಾಗಿ ಹೆರ್ಕೊಂಡು ಎರಡೂ ಭಾಗ ತುದಿ ಹೀರೆಕಾಯಿ ತುದಿನ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಸೈಜಿಗೆ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಾದ ನಂತರ ಒಂದು ಕುಕ್ಕರ್ಗೆ ನಾನಿಲ್ಲಿ ತೊಗರಿಬೇಳೆ ಯೂಸ್ ಮಾಡ್ತಿದ್ದೀನಿ. ಈ ಕಪ್ಪಲ್ಲಿ 1 ಲೋಟ ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ಸಪ್ಪೆಕಟ್ ಸಾರಿಗೆ ಅಥವಾ ಸಿಹಿ ಸಾರಿಗೆ ಅವರೆಬೇಳೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ ಟೇಸ್ಟ್ ಅವರೆಬೇಳೆ ಹಾಕಿದ್ರೆ. ನಾನಿಲ್ಲಿ ತೊಗರಿಬೇಳೆ ಇರೋದ್ರಿಂದ ತೊಗರಿಬೇಳೆ ಹಾಕ್ತಾಯಿದ್ದೀನಿ, ಅವರೆಬೇಳೆ ಇರಲಿಲ್ಲ ಹಾಗಾಗಿ. ಸೊ ಇದನ್ನು ನಾನು ನೀರಲ್ಲಿ ಚೆನ್ನಾಗೆ 2ರಿಂದ 3 ಸರಿ ವಾಶ್ ಮಾಡಿಕೊಂಡು ಅದು ನೀರನ್ನು ತೆಗೆದ್ಬಿಟ್ಟು ಈಗ ನಾನು 1 ಕಪ್ಪು ನೀರನ್ನ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ 1 ಲೋಟ, ಈ ಲೋಟದಲ್ಲಿ 1 ಕಪ್ ನೀರು ಹಾಕ್ತಾಯಿದ್ದೀನಿ. ಮತ್ತೊಂದು ಅರ್ಧ ಕಪ್ ಸೇರಿಸ್ಕೊತಾ ಇದ್ದೀನಿ. ಸೊ ಟೋಟಲು 1.5 ಕಪ್ ನೀರನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಈಗ ಹೆಚ್ಚಿಟ್ಕೊಂಡಿದ್ದೆ ಹೀರೆಕಾಯಿ ಇದೆಯಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹೀರೆಕಾಯಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗೆ ಅದಾದಮೇಲೆ ನಾನು ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಹಾಕ್ಲಿಕ್ಕಂತ ಹೇಳಿಬಿಟ್ಟು. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 3ರಿಂದ 4 ಈರುಳ್ಳಿನ ತೊಗೊಂಡಿದ್ದೀನಿ. ಅದರಲ್ಲಿ 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಇನ್ನೊಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತೀನಿ. ಸೊ ಈ ಥರ ಈರುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ 1/4 ಟೀ ಸ್ಪೂನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಿಬಿಟ್ಟು ಇದನ್ನು ಬೇಯಕ್ಕೆ ಬಿಡಬೇಕು. 2 ವಿಷಲ್ ಅಥವಾ 1 ವಿಷಲ್ ಮಾಡಿದ್ರೆ ಸಾಕು. ಅದಾದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಕುಸ್ಬೆ ಬೀಜ. ಇದನ್ನು ನಾನು ಒಂದು ರಾತ್ರಿ ಫುಲ್ ನೆನೆ ಹಾಕಿಬಿಟ್ಟಿದ್ದೀನಿ, ಓವರ್ ನೈಟ್ ಪೂರ. ಈ ಥರ ನೆನೆ ಹಾಕ್ಕೊಂಡು ಆಮೇಲೆ ಇದನ್ನು ಯೂಸ್ ಮಾಡಬೇಕು. ಇದೇ ತುಂಬ ಟೇಸ್ಟ್ ಕೊಡೋದು ಈ ಸಾಂಬಾರಿಗೆ. ಈ ಕುಸ್ಬೆ ಬೀಜನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಬೆರೆಸಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಕುಸ್ಬೆ ಹಾಲು ತಕ್ಕೊಳ್ಬೇಕು. ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಥರ ಆಗಿರುತ್ತೆ. ಇದನ್ನು ನಾನಿವಾಗ ಸೋಸ್ಕೊಂಡು ಕುಸ್ಬೆ ಹಾಲನ್ನ ತಗೊತಾ ಇದ್ದೀನಿ. ಇದನ್ನು 2ರಿಂದ 3 ಸರಿ ಈ ಥರ ನೀರು ಹಾಕ್ಕೊಂಡು ಆ ಸೋಸ್ಕೊಂಡಿರ್ತೀವಲ್ಲ ಅದನ್ನೇ ಮತ್ತೆ ಹಾಕ್ಕೊಂಡು ಮಿಕ್ಸಿಗೆ ಅದಕ್ಕೆ ಮತ್ತೆ ನೀರು ಹಾಕ್ಕೊಂಡು 2ರಿಂದ 3 ಸರಿ ಈ ಥರ ತೊಗೊಂಡ್ರೆ ಕುಸ್ಬೆ ಹಾಲು ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಕುಸ್ಬೆ ಹಾಲು ನೋಡಿ ಈ ಥರ ಕಾಣಿಸುತ್ತೆ. ಅದಾದಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ತೋರಿಸಿರೋಂಥ ಮೆಣಸಿನಕಾಳು, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಎಲ್ಲ ತೊಗೊಂಡು ಅದ್ರ ಜೊತೆಗೆ 4 ಹಸಿಮೆಣಸಿನಕಾಯಿ ಮತ್ತು ಹೆಚ್ಚಿಟ್ಕೊಂಡಿರೋ ಕಾಯಿ, ಒಂದು 1/4 ಕಪ್ ಕಾಯಿ ಹಾಕಿದ್ರೆ ಸಾಕು. ಮತ್ತು 1.5 ಸ್ಪೂನು ಹುರ್ಗಡ್ಲೆ, ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಪೀಸ್ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು ಚೆನ್ನಾಗೆ. ಇದಕ್ಕೆ ನಾನು ಸ್ವಲ್ಪ ನೀರು ಬೆರೆಸಿ ರುಬ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಫಸ್ಟು ರುಬ್ಕೊಂಡಿದ್ದೀನಿ. ಇದಕ್ಕೆ ಆಮೇಲೆ ಈಗ ನೀರು ಬೆರೆಸ್ತಾ ಇದ್ದೀನಿ. ಒಂದು 1/4 ಕಪ್ಪು ನೀರು ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಈ ಥರ ಫೈನ್ ಪೇಸ್ಟ್ ಆಗಬೇಕು ಅದು ಚೆನ್ನಾಗೆ. ಅದಾದಮೇಲೆ ನಾನು ಅದನ್ನು ಸೈಡಿಗೆ ಇಟ್ಟು ಬೇಯಿಸ್ಕೊಂಡಿದ್ದಂಥ ಹೀರೆಕಾಯಿನ ತೆಗಿತಾ ಇದ್ದೀನಿ. ನೋಡಿ ಬೆಂದಿದೆ ಚೆನ್ನಾಗಿ, ಬೇಳೆ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನಿವಾಗ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನು ಕಲ್ಲುಪ್ಪು ಬೇಕಾಗತ್ತೆ. ನೀವು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಇದಾದಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗೆ 2ರಿಂದ 3 ಸರಿ ಮಿಕ್ಸ್ ಮಾಡಿ ಈ ಥರ ಅದನ್ನು ಕುದಿಸ್ಬೇಕು, ನಾವು ಕುದಿಯೋಕ್ಕೆ ಬಿಡಬೇಕು. ಇದನ್ನು ಕುದೀತಾ ಇರ್ಬೇಕಾದ್ರೆ ನಾನು ಹಾಲು ಮಾಡಿಟ್ಕೊಂಡಿದ್ನಲ್ವ ಕುಸ್ಬೆ ಬೀಜದ್ದು ಹಾಲು, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ, 1ರಿಂದ 2 ಟೇಬಲ್ ಸ್ಪೂನ್ ಬೆಲ್ಲ. ಅದಾದಮೇಲೆ ಈ ಕಡೆ ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ ಒಂದು 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ
ಸ್ವಲ್ಪ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದು ಈರುಳ್ಳಿನ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಒಗ್ಗರಣೆನ ನಾನು ಕುದೀತಾ ಇರೋ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾರು. ಅದಾದಮೇಲೆ ಕೊನೆಯದಾಗಿ ನಾನಿಲ್ಲಿ 1/4 ಕಪ್ ಆಗೋಷ್ಟು ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಇಷ್ಟೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ರುಚಿಕರವಾದ ಸಪ್ಪೆಕಟ್ಟು ಸಾರು ಅಥವಾ ಸಿಹಿ ಸಾರು, ಹೀರೆಕಾಯಿ ಸಿಹಿ ಸಾರು ರೆಡಿ ಆಗುತ್ತೆ. ಈ ಸಿಹಿ ಸಾರು ಮುದ್ದೆ ಜೊತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತಂತ ಹೇಳಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ರೆಸಿಪಿಗಳ ಜೊತೆ ಬರ್ತೀನಿ. ಥ್ಯಾಂಕ್ ಯು.